ಇರ್ಫಾನ್ ಕೋಡಿ ಮತ್ತು ಶಮಾಸ್ ಮುಲ್ಕಿ ಆರಂಭಿಕ ಹಂತದ ಆಟಗಾರರು ಆಗಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಕೂಡ. ಫೈನಲ್ ಮೊದಲ ಎಸ್ಆರ್ ಭಾಗದಲ್ಲಿ ಅಕ್ಷಯ್ ಮಲ್ಪಾಯ್ ಪರವಾಗಿ ಎಸ್ಆರ್ ಭಾಗವನ್ನು ಕಾಣ್ತಾ ಇದ್ದಾರೆ ಬೌಲರ್ ಕೂಡ. ಟೂರ್ನಮೆಂಟ್ 2 ಎಂಡುಗಳು ಕೂಡ ಈ ಭಾಗದ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹ ಎಂಡನ್ನು ಬಳಕೆ ಮಾಡ್ತಾ ಇದ್ದಾರೆ. ಪ್ರಕಾಶ್ ಕುಬ್ಬದ ಎಂಟನ್ನು ಮತ್ತೆ ಬಳಸ್ತಾ ಇದ್ದಾರೆ ಕೂಡಿ ಒಂದು ಹಂತದಲ್ಲಿ. ಅಕ್ಷಯನ ಮೊದಲ ಚೆಂಡು ರಿವರ್ಸ್ ಶಾಟ್ ಇವರೇ ಕವರ್ಸ್ ನಡೆಯುವರೆ. ಇರ್ಫಾನ್ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ದಾನೆ ಇವರೇ. ಸ್ಪೋರ್ಟ್ಸ್ ವಿನ್ನರ್ಸ್ ತೊಕ್ಕೊಟ್ಟುಗಳ ಆರಂಭ ಈ ಒಂದು ಬೌಂಡ್ರಿಗಳ ಮುಖಾಂತರವಾಗಿ ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೂರನ ಚೆಂಡಿಗಾಗಿ ಅಕ್ಷಯ ಪರಿಚಯವನ್ನು ಮಾಡ್ತಾ ಇದೆ ಒಂದು ಹಂತಕ್ಕಾಗಿ. ತನ್ಮದೆ ಹೈ ಲೆಫ್ಟ್ ಶಾಟ್ ಕಾಣಬಲ್ಲ ಚೆಂಡು ಬಹಳ ಸಾಧಾರಣ ಕ್ಯಾಚ್ ಅನ್ನು ಇವಾಗ ಪವನ್ 38 ಒಳಭಾಗದಲ್ಲಿ ಪಡ್ಕೊಂಡ್ರು. ವಿಕೆಟ್ಸ್ಗಳು ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ ಸ್ಪೋರ್ಟ್ಸ್ ವಿನ್ನರ್ಸ್ ತೊಕ್ಕೊಟ್ಟುಗಳ ಪರವಾಗಿ. ಆರಂಭಿಕ 3 ಚೆಂಡುಗಳಲ್ಲಿ ತಂಡದ ಮೊತ್ತ 5-1 ಸಮಾರೋಪಾದಿ ಫೈನಲ್ ಪಂದ್ಯ 2 ದಿನಗಳು ಮುಕ್ತಾಯದ ಹಂತವನ್ನು ಕಂಡಿದ್ದಾವೆ. 10 ತಂಡಗಳು ಭಾಗವಹಿಸಿದ ಪಂದ್ಯಾಟದಲ್ಲಿ ಅಂತಿಮವಾಗಿ 2 ತಂಡಗಳು ಸ್ಪರ್ಧಾ ಕಳೆದ ಇವಾಗ ಫೈನಲ್ ಹೋರಾಟದ ಒಂದು ಸಣ್ಣ ಸಾಟವನ್ನು ಇಲ್ಲಿ ಆಡ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ಆಂಗಣ ಭಾಗವನ್ನು ಮತ್ತೆ ಪಡ್ಕೊಳ್ತಾ ಇದ್ದಾರೆ ಶ್ರೇಯಸ್ ಹೊಸ ಆಟಗಾರ. ಮೊದಲ ಒಂದು ಆಘಾತವನ್ನು ಕಂಡ ಒಂದು ತಂಡ ಈ ಭಾಗದ ಕ್ರೀಡಾ ಪ್ರೋತ್ಸಾಹಕರ ಒಂದು ಸಹಕಾರದ ನೇತೃತ್ವದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ದಾಪುಗಾಲನ್ನು ಇಲ್ಲಿ ಇಡ್ತಾ ಇದೆ ಕೂಡ. ಪ್ರಕಾಶ್ ಕೂಪದ ಜಾಹೀರಾತುದಿಯನ್ನು ಮತ್ತೆ ಬಳಸ್ತಾ ಇದ್ದಾನೆ ಬಾರಿ ಅಕ್ಷಯ. ಶ್ರೇಯಸ್ ಹೊಸ ಆಟಗಾರ ಶೈಕನ್ನು ಬಳಸ್ತಾ ಇರುವಂತ ಆಟಗಾರರು ಕೂಡ. ಶಾರ್ಟ್ ರಾಸಿಂಗ್ ಡೆಲಿವರಿ ತಟ್ಟು ಮುಟಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 1 ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಬಗ್ಗೆ 6 ಓಟವನ್ನು ತಲುಪ್ತಾ ಇದೆ. ಮೊದಲ 4 ಚೆಂಡುಗಳಲ್ಲಿ 6 ಓಟಗಳು ದಾಖಲಾಗ್ತಾ ಇದೆ. 1 ಹುದ್ದರಿಗಳ ಆಘಾತವನ್ನು ಕಂಡಂತ ಒಂದು ತಂಡ. ಐದನೇ ಚೆಂಡು ಓಟಗಳು ಬರ್ತಾ ಇಲ್ಲ. ಕ್ರಿಕೆಟ್ ಡೆಲಿವರಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ. ತನ್ಮದೆ ಹೈ ಲೆಫ್ಟ್ ಶಾಟ್ ಕಾಣುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕ್ರಾಸ್ ಲೈನ್ ಹೊಡೆದು ಮುಂದಾದ್ರು 1 ಓಟ ಮಾತ್ರ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿ ಬರ್ತಾ ಇದೆ ಕೂಡ. ಆರಂಭಿಕ ಹಂತದ 6 ಚೆಂಡುಗಳಲ್ಲಿ ತಂಡದ ಮೊತ್ತ 7-1 ಸ್ಪೋರ್ಟ್ಸ್ ವಿನ್ನರ್ಸ್ ತೊಕ್ಕೊಟ್ಟುಗಳ ತಂಡ. ಈ ಟೂರ್ನಮೆಂಟಿನ ನಮ್ಮ ಟ್ರೋಫಿಯ ಪ್ರೋತ್ಸಾಹಕರಾಗಿರುವಂತವರು ಇಬ್ರಾಹಿಂ ಡೈಮಂಡ್ ಉಳ್ಳಾಲ ಅವರಿಗೆ ನಮ್ಮದೊಂದು ಕೃತಜ್ಞತೆಯನ್ನು ಕೂಡ ಸವಾದ ಕಪ್ಪಿನ ಪರವಾಗಿ ಸಮರ್ಪಿಸ್ತಾ ಇದ್ದೀವಿ. ಬಹಳ ಸಮಯಗಳ ನಂತರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ 10 ತಂಡಗಳ ನಡುವಿನ ಇನ್ನು ಕ್ರಿಕೆಟ್ ಪಂದ್ಯಕೂಟ ಉಳ್ಳಾಲ ಸಿ ಮೈದಾನವನ್ನು ಕಂಡುಕೊಳ್ತಾ ಇದೆ. ಬೌಲರ್ 2ನೇ ಓವರ್ಗಾಗಿ ಹರ್ಷಿತ್ ಪರಿಚಯವನ್ನು ಮಾಡ್ತಾ ಇದೆ ಫಿಶರ್ಮ್ಯಾನ್ 11 ಮಲ್ಪೆಗಳ ತಂಡ.
ರೋಮಾಂಚಿರುವ ಮತ್ತು ಮಾಧವ ಕಾಪು ಈ ಪಂದಾಟ ನಿರ್ಣಾಯಕರು ಫೈನಲ್ ಪಂದಾಟ ನಿರ್ಣಾಯಕ ಸೇವೆಯನ್ನು ಕೊಡ್ತಾ ಇದ್ದಾರೆ. ಹರ್ಷಿತ್ ಎಸ್ ಗಾರ್ಕ್ ಭಾಗದಲ್ಲಿ ಶ್ರೇಯಸ್ ಶೈಕನ್ನ ಈ ಒಂದು ಹಂತದಲ್ಲಿ ಬಳಸ್ತಾ ಒಂದು ಇರ್ಫಾನ್ ಶೈಕನ್ನ ಬಳಸ್ತಾ ಇದ್ದಾನೆ ಕೂಡ. ಈ ಧರ್ಮದ ಹೆಸರುವಂತಹ ಚೆಂಡು ತಟ್ಟೆಮುಟ್ಟಿ ಊಟವನ್ನು ದಾಖಲಿಸುವಂತಹ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಕೂಡ ಪಡ್ಕೊಂಡ್ರು. ಒಂದು ಓಟಗಳ ಹೆಚ್ಚಾರ ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಿ ಬರ್ತಾ ಇದೆ. ತನ್ನ ಮೊತ್ತ 8 ಓಟಗಳ ಸೇರ್ಪಡೆ. ಎರಡನೇ ಚಾಲ್ತಿಯಲ್ಲಿ ಪಂದ್ಯಕೂಟ ಮುನ್ನಡೆಯನ್ನು ಇಡ್ತಾ ಇದೆ ಕೂಡ ಸಮಾರೋಪಾದಿ ಫೈನಲ್ ಪಂದ್ಯಾಟಕ್ಕಾಗಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಟ್ಟೆಮುಟ್ಟಿ ಓಟಗಳ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ ಬೈಸ್ಗಳ ಮುಖಾಂತರವಾಗಿ. ಒಂದೊಂದು ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ಸೇಲ್ತಾ ಇದ್ದ ಹಾಗೆ 9 ಓಟವನ್ನು ತಲುಪ್ತಾ ಇದ್ದಾರೆ. ಕೊನೆ ಹಂತ 4 ಚೆಂಡುಗಳು ಈ ಒಂದು ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಈ ಕ್ರೀಡಾ ಋತು ಮೇ ತಿಂಗಳ ಒಂದು ಆರಂಭಿಕ ವಾರದಲ್ಲಿ ಬಹಳಷ್ಟು ಉತ್ತಮವಾದ ಒಂದು ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಈ ತರ್ಮದ 3ನೇ ಚೆಂಡು ಬಲವಾಗಿರೋ ಲೆಗ್ ಬಿಫೋರ್ ಅಪೀಲ್ ಅನ್ನ ಕೂಡ ಮಾಡಿಕೊಂಡ್ರು. ನಾಟ್ ಔಟ್ ಸೂಚನೆ ಮಾಡ್ತಾ ಇದೆ. ನಡುವೆ ಒಂದು ಓಟ ಲೆಗ್ ಬೈ ಮುಖಾಂತರವಾಗಿ ಸೇರ್ಪಡೆ ಅಂಕಿಅಂಶಗಳ ಪಡೆಯನ್ನು ದಾಖಲಿಸ್ತಾ ಇದೆ. ತನ್ನ ಮತ್ತೆ 10 ಓಟವನ್ನ ಇವಾಗ ತಲುಪ್ತಾ ಇದ್ದಾರೆ. ಕೊನೆ 3 ಚೆಂಡುಗಳು 2ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕೂಡ ವಿಶ್ವದಾದ್ಯಂತ ಮಾಡ್ತಾ ಇದೆ. ನಡುವೆ ಓಟ್ಗಳಿಗೆ ಅವಕಾಶವನ್ನ ಈ ಒಂದು ಹಂತದಲ್ಲಿ ಮಾಡಿಕೊಡ್ತಾ ಇದ್ದವು. ಮುಕ್ತಾಯದ 2ನೇ ಓವರ್ಗಾಗಿ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಟಬಾಲ್ ಸರ್ ರನ್ನಿಂಗ್ ನಾವು ಮತ್ತು ಹರ್ಷಿತ್ ನಗತವನ್ನ ಕಂಡ ಚೆಂಡು ತಟ್ಟೆಮುಟ್ಟಿ ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ವೈಡ್ ಬಾಲ್ ಸೂಚನೆಯನ್ನು ದಾಖಲಿಸಿದ್ರು. 1+1 2 ಓಟಗಳು ಸೇರ್ಪಡೆಯೂ ಕೂಡ. ಬಹಳ ಸಾಲದು ಕ್ಯಾಚ್ ಅನ್ನ ಇವಾಗ ಪ್ರಕಾಶ್ ಬಂದ ಗೋಟಗಳ ಹಿಂಭಾಗದಲ್ಲಿ ಪಡ್ಕೊಂಡ್ರು. ಗೋಟಗಳ ಗಾರುಡೆಗಾತದ ಬಹಳಷ್ಟು ಉತ್ತಮತೆಯಲ್ಲಿ ಮಾಡಬಲ್ಲಂತ ಸಾಮರ್ಥ್ಯದ ಆಟಗಾರರು ಕೂಡ ಎಕ್ಸ್ಪೀರಿಯನ್ಸ್ ಆಟಗಾರ ಪ್ರಕಾಶ್ ಮೊನ್ನ ಈ ಒಂದು ಕ್ಯಾಚ್ಗಳನ್ನು ಪಡ್ಕೊಂಡ್ರು. ಆಗಣ ಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ ಇಮ್ರಾನ್ ಕೋಡಿ ಆಗಣ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಕೋಡಿ ಬಾರಿ ಇರ್ಫಾನ್ ಬಳಿಕ ಇವಾಗ ಇಮ್ರಾನ್ ಕೋಡಿ ಎಂಟ್ರಿ ಆಗ್ತಾ ಇದೆ. ಕೊನೆ ಒಂದು ಎಸ್ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಮೊಬೈಲ್ ಹರ್ಷಿತ್ ಫಲ್ ಆಗಿರುವಂತಹ ಹೊಡೆದ ಲಾಂಗಫಲೆ ಒಂದೊಂದು ಐಶ್ವರ್ಯ ಸೇರ್ಪಡೆ ಕ್ಷೇತ್ರಕ್ಷಣ ಸಚಿನ್ ಕೋಟೇಶ್ವರ ದಾಖಲಿಸಿದ್ರು. ನಡುವೆ 2 ಓಟಗಳ ಐಶ್ವರ್ಯ ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ 1/2 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 14-2. 2 ನಿಮಿಷ ಅಂಪೈರ್ಸ್. ಆನಂತರ ಪಂದ್ಯಾಟ ಮುಂದುವರಿಕೆ ಆಗುತ್ತಾ. ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರಾಗಿರುವಂತವರು ಈ ಭಾಗದ ಕ್ರೀಡಾತಾಣಿಗಳಾಗಿರುವಂತ ಶ್ರೀ ಪ್ರಕಾಶ್ ಕುಂಪಾಲ ಉಪಾಧ್ಯಕ್ಷರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗ ಹಾಗೂ ಯುವ ಉದ್ಯಮಿ ಬೆಂಗಳೂರು ಇವರಿಗೆ
ನಮ್ಮದೊಂದು ಸನ್ಮಾನ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡಿದ್ದಾವೆ. ಸವಾದ ಫ್ರೆಂಡ್ಸ್ ಉಳಾದ ಒಂದು ಆಶೆ ನಡೀತಾ ಇರುವಂತಹ ಸವಾದ ಟೋಪಿಯ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಸೇರಿಕೊಂಡು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಡೆಸಬೇಕೆಂದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಇವ ರಾಜಕಾರಣಿಯಾಗಿ ಉಳ್ಳಾಲ ಪರಿಸರ ಮಾತ್ರವಲ್ಲದೆ ಜಿಲ್ಲೆಯಾದ್ಯಂತ ಕ್ರೀಡಾಕೂಟಗಳ ಪ್ರೋತ್ಸಾಹಕರಾಗಿ ಧಾರ್ಮಿಕ ಸಂಘಟಕರಾಗಿ ಕೊಡುಗೆ ದಾನಿಗಳಾಗಿ ನಮ್ಮ ಸಂಸ್ಥೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥ ತಮ್ಮ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಗಣ್ಯರ ಸಮ್ಮುಖದಲ್ಲಿ ಅಭಿಮಾನ ಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ ಅವರಿಗೆ ನಮ್ಮದೊಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮುಖ್ಯ ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಸೇರಿಕೊಂಡು ಮಾಡಬೇಕೆಂದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ಅವರು ಕಾರ್ಯಕ್ರಮಗಳ ನಿಮಿತ್ತ ತೆರಳಿದೆ ಎನ್ನುವಂತ ವಿಚಾರವನ್ನು ತಿಳಿಸಿದ್ದಾರೆ. ಒಂದು ದುರುದ್ದೇಶದಿಂದ ಸವಾದಾಗ ಫ್ರೆಂಡ್ಸ್ ಉಳ್ಳಾಲ ಆಶೆ ನಡೀತಿರುವಂತಹ ಸವಾದ ಟ್ರೋಫಿಯಲ್ಲಿ ಅವರನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ. ಬಹುಶಃ ಆಟಗಾರರನ್ನ ಹುರಿದುಂಬಿಸುವವರು ಸದಾ ಕ್ರೀಡಾ ಪ್ರೋತ್ಸಾಹ ನಮಗೆ ಸೇವೆಯನ್ನು ಕೊಟ್ಟಂತವರು ಈ ಕ್ರೀಡಾಕೂಟದ ದಾನಿಗಳಾಗಿ ನಮಗೆ ಉತ್ತಮತೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮದೊಂದು ಅಭಿಮಾನದ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ವೇದಿಕೆಯಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಅವ್ರ ಕಾರ್ಯಕ್ರಮಗಳ ನಿಮಿತ್ತ ಅವರನ್ನು ಬೀಳ್ಕೊಳ್ತಾ ಇದ್ದೀವಿ. ಎಷ್ಟಾಗಿಯೂ ಸರಿ ಪಂದ್ಯಾಟ ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ತಾ ಇದೆ ಫೈನಲ್ ಹೋರಾಟ ಪಂದ್ಯಾಟಕ್ಕಾಗಿ. ಬೌಲರ್ ಇನ್ನಷ್ಟು ಸನ್ಮಾನಗಳು ನಿಮ್ಮ ಪಾಲಾಗಲಿ ಎನ್ನುವಂತ ಆಶಯ ನಮ್ಮದು. ಅವನು ಮುಖಾಂತರವಾಗಿ ಪಂದ್ಯಾಟಕೂಟದ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅಕ್ಷಯ ಎಸ್ಆರ್ಗೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾನೆ ಬೌಲರ್ ಕೂಡ. ನಗತವನ್ನ ಕಂಡ ಚೆಂಡು ಶಾರ್ಟ್ ರಾಸಿಂಗ್ ಹಲವಾರು ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ ಕೂಡ. ಕನ್ನಡ ನಾಡು ಕಂಡ ಜನಪ್ರಿಯ ಆಟಗಾರರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರಿಯ ಕ್ರಿಕೆಟಿಗರ ಒಂದು ಸಂಗಮ ಕೂಡ ಉಳ್ಳಾಲ ಮೈದಾನದಲ್ಲಿ ಸವಾದ ಟ್ರೋಫಿಯಾಗಿ ಸಾಗ್ತಾ ಇದೆ. ಅಂತಿಮ ಫೈನಲ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ವಿನರ್ ಸೋಕೊಟ್ಟು ಮಲ್ಪೈ ಅನ್ನೋದು ಮಿಸ್ ಆಗಿದೆ ಕೂಡ. ಯಾರ್ ಕರ್ಲಾಂಡ್ ಡೆಲಿವರಿ ನಡು ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗುಡ್ಲ್ಯಾಂಡ್ ಡೆಲಿವರಿ ಸೇರ್ಪಡೆ ಕೂಡ ಡಾಲ್ ಬಾಲ್ ಸೇರ್ಪಡೆ. ಮೂರನ ಚಂಡಿಗಾಗಿ ಮೊತ್ತಾಕ್ಷಯ ಮೂರನವರ ಮುಂದಾರಿಕೆಯೂ ಕೂಡ ಯೋಸ್ಕಾಲ್ಗೆ ಭಾಗವನ್ನು ಕಾಣ್ತಾ ಇದ್ದಾರೆ. ಧರ್ಮದ ಫುಲ್ ಆಗಿರುವಂತಹ ಹೋರಾಟ ಧರ್ಮಗಾಂತರವಾಗಿ ಬಹಳ ಸಾಧ ಕ್ಷೇತ್ರಾಕ್ಷಣ ಕೂಡ ವಿಕಿ ಲಾಂಗ ಆನ್ ನಡೆ ದಾಖಲಿಸಿದ್ರು. ಒಂದೋಟ ಮಾತ್ರ ಸೇರ್ಪಡೆ. ತನ್ನ ಮತ 15 ಓಟಗಳನ್ನು ತಲುಪ್ತಾ ಇದೆ ಕೂಡ. ಎರಡನೇ ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ನಿಟ್ಟಲ್ಲಿ ನಡುವಸಿರುವಂತಹ ಚೆಂಡು ಮತ್ತೆ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಹಂತದ 3 ಓವರ್ಗಳ ಚಾಲ್ತಿಯಲ್ಲಿ ಕೊನೆ 2 ವಸ್ತುಗಳು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಫಿಶರ್ವಾನ್ 11 ಮಲ್ಪೆ ಮತ್ತು ಸ್ಪೋರ್ಟ್ಸ್ ವಿನ ಸೊಕ್ಕೊಟ್ಟು ಪಂದ್ಯಾಟವನ್ನು ಆಡ್ತಾ ಇದೆ. ಈ ಧರ್ಮದ ತೀರಾ ಫುಲ್ ಆಗಿರುವಂತಹ ಚೆಂಡು ಡೆಮಾಕ್ಷ ಗವಾಸಿವಾದಲ್ಲಿ ಬಳಸೋದ ಕ್ಷೇತ್ರಕ್ಷಣ ಕೂಡ ಚಾಲೆಂಜ್ ಗಣೇಶ ಚೆಂಡನ್ನು ಅಡಗಿಸಿದ್ರು. ಮತ್ತೆ 2 ಓಟಗಳ ಅಂಕಿಅಂಶಗಳ ಪಾಟಿಗೆ ಮಾಡ್ತಾ ಇದೆ ಕೂಡ. ಬಹಳ ಉತ್ತಮದೊಂದು ವಿಕೆಟ್ಸ್ ಒಂದು ಓಟಗಳನ್ನು ದಾಖಲಿಸುವ ಪ್ರಯತ್ನ ಯಶಸ್ಸನ್ನು ಕೂಡ ಪಡ್ಕೊಂಡ್ರು. 18 ಓಟಗಳು ಜಮೆ ಆಗ್ತಾ ಇದೆ ಆಂಗಣಗಳ ಭಾಗದಲ್ಲಿ. ಕಳೆದ 2ನೇ ಸೆಮಿಫೈನಲ್ ಪಂದ್ಯಾಟದಲ್ಲಿ ಕಡದ ತಡಿಯ ಮತ್ತೊಂದು ತಂಡವನ್ನು ಮಣಿಸಿದಂತ ಒಂದು ತಂಡ, ಎಷ್ಟು ಕಲ್ಮಾಡಿಯನ್ನು ಮಣಿಸಿದಂತ ಒಂದು ತಂಡ ಕೂಡ ಮಲ್ಪೆ ಇಲ್ಲಿ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ನಡುವೆಸಿರುವಂತಹ ಚೆಂಡು ಓವರ್ ಕೂಡ ಸಮಾಪ್ತಿ ಹಂತಕ್ಕೆ ಬರ್ತಾ ಇದೆ. ಅಕ್ಷಯ್ ಓವರ್ ಮುಕ್ತಾಯ.
ಅಂಡ್ ಆಫ್ ಓವರ್ ನಂಬರ್ 3 ಮುಕ್ತಾಯದ 3 ಓವರ್ಗಳಲ್ಲಿ ತಂಡದ ಮೊತ್ತ 18 ಓಟಗಳು 18 ಚೆಂಡುಗಳ ಮುಕ್ತಾಯವನ್ನು ಕೂಡ ಪಡ್ಕೊಂಡ್ರು. 2 ಹುದ್ದಾರಿಗಳ ಆಘಾತವನ್ನು ಕಂಡಂತ ಒಂದು ತಂಡ. ನಮ್ಮ ಕಾರ್ಯಕ್ರಮದ ಮತ್ತೊಬ್ಬ ಪ್ರೋತ್ಸಾಹಕರು ಎಸಿಬಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಫಯಾಜ್ ಪಟ್ಲ ಅವರು ಬಹುಶಃ ಕಾರ್ಯಕ್ರಮಗಳ ನಿಮಿತ್ತ ತರಲಿಕ್ಕಿದೆ ಅನ್ನುವಂಥ ವಿಚಾರವನ್ನು ತಿಳಿಯಪಡಿಸಿದ್ದಾರೆ. ಅವರಿಗೆ ಆತ್ಮೀಯ ಒಂದು ಸ್ವಾಗತವನ್ನು ಬಯಸ ಈ ಒಂದು ಸಂಸ್ಥೆಯ ಮುಖಾಂತರವಾಗಿ ಗೌರವದ ಸ್ಮರಣಿಕೆಯನ್ನು ಕೊಟ್ಟು ಅವರನ್ನ ಗೌರವಿಸುವಂತಹ ಕಾರ್ಯಕ್ರಮ ಕೂಡ. ಈ ಭಾಗದ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕರು ಯುವಕರ ಕಣ್ಮಣಿಗಳಾಗಿರುವಂತವರು ಫಯಾಜ್ ಪಟ್ಲ ಇಸುಬಿಯ ಮಾಜಿ ಅಧ್ಯಕ್ಷರು ಕೂಡ ಅವರನ್ನು ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುತ್ತಾ ಇದ್ದೇವೆ. ಈ ಒಂದು ಸಂಸ್ಥೆಯ ಮುಖಾಂತರವಾಗಿ ಗೌರವದ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಇದೇ ರೀತಿಯ ಪ್ರೋತ್ಸಾಹ ಎನ್ನುವಂಥದ್ದು ಮುಂದೆ ಕೂಡ ಇರಲಿ ಅನ್ನುವಂಥ ಆಶಾದಾಯಕ ಮಾತುಗಳನ್ನು ಹೇಳ್ತಾ ಅವರನ್ನ ಈ ಒಂದು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೀವಿ. ಮಾತಾಡ್ಸಿ ಪಂದಾಟದ ಮುಂದಾರಿಕೆಯೂ ಕೂಡ ಆಗಣ ಮತ ಪಡ್ಕೊಳ್ತಾ ಇದ್ದಾರೆ. ಇಮ್ರಾನ್ ಕೋಡಿ ಶೈಕನ್ನ ಪಡ್ಕೊಳ್ತಾ ಇರುವಂತಹ ಆಟಗಾರ. ಕನ 3 ಓವರ್ಗಳು 18 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಹರ್ಷಿದ್ ಬೌಲರ್, ಯುಸಾರ್ಕ್ ಬಾಗ್ದಾನ್. ಶಾಟ್ಲ್ಯಾಂಡ್ ಡೆಲಿವರಿ ಸಚಿನ್ ಕೋಟೇಶ್ವರ ಷಡಕ್ಷ ಕವಾಸಿವಾದಲ್ಲಿ ಕ್ಷೇತ್ರಾಕ್ಷರಣ ಮಾಡಿಕೊಂಡ್ರು. ಇಮ್ರಾನ್ 1 ಓಟಗಳ ಪೂರೈಕೆಯನ್ನು ಕೂಡ ಮಾಡ್ತಾ ಇದೆ. ತನ್ನ ಮೊತ್ತ 19 ಓಟಗಳು. ಸದ್ಯ 4ನೇ ಓವರ್ ಕೂಡ ಆರಂಭವಾಗ್ತಾ ಇದೆ ಒಂದು ಹಂತದಲ್ಲಿ. ಸಮಾರೋಹದ ಪ್ರೇಕ್ಷಕರು ಕೂಡ ಪಂದ್ಯಾಟದ ಫೈನಲ್ ಪಂದ್ಯದ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ತರಹದ ಹೆಸರುವಂತಹ ಚೆಂಡು ಬಾಲಕ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ಸುಂದರದೊಂದು ಕ್ಷೇತ್ರಾಕ್ಷರ ದಾಖಲಾಗ್ತಾ ಇದೆ. ಪೃಥ್ವಿ ಚೆಂಡನ್ನು ಅಳವಡಿಸ್ತಾ ಇದ್ದಾನೆ. ಬರೀ 1 ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ ಕೂಡ. ಬಹಳಷ್ಟು 3 ಓವರ್ಗಳ ಯಶಸ್ವಿ ಓವರನ್ನು ದಾಖಲಿಸಿದ ಮಲ್ಪೆ ತಂಡ 4ನೇ ಓವರ್ಗಾಗಿ ಇವಾಗ ಹರ್ಷಿದ್ ಪರಿಚಯವನ್ನು ಮಾಡ್ತಾ ಇದೆ 3 ರನ್ ಚೆಂಡಿಗಾಗಿ. ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟ್ಗಳ ಅವಕಾಶವನ್ನು ಮತ್ತೆ ಮಾಡಿಕೊಡ್ತಾ ಇಲ್ಲ. ಡಾಟ್ ಮತ್ತೆ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ತಾ ಇದೆ ಕೂಡ. ಅಂತಿಮ ಹಂತದಲ್ಲಿ ಕೊನೆಯ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಒಂದು ಓವರ್ನಲ್ಲಿ. ಹೆಸರುವಂತಹ ಚೆಂಡು ಸಚಿನ್ ಕೋಟೇಶ್ವರ ಕ್ಷೇತ್ರಾಕ್ಷರಣ ಮಾಡಿಕೊಂಡ್ರು. ಓವರ್ ಥ್ರೋ ಅನ್ನು ಕಂಡುಕೊಳ್ತಾ ಇದೆ. 1 ಓಟಗಳ ಹೆಚ್ಚುವರಿ ಸೇರ್ಪಡೆ 2ನೇ ಓಟವನ್ನು ಕೂಡ ದಾಖಲಿಸಿದ್ರು. ತನ್ನ ಮೊತ್ತ 22 ಓಟಗಳು 2 ಎಸ್ಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. 4ನೇ ಓವರ್ನಲ್ಲಿ ಮಲ್ಪ ಫಿಶರ್ಮ್ಯಾನ್ 11ಗಳ ತಂಡ ಪದಾಟವನ್ನು ಆಡ್ತಾ ಇದೆ ಬಂದ ಹಂತದಲ್ಲಿ. ಸ್ಪೋರ್ಟ್ಸ್ ವಿನ್ನರ್ಸ್ ತೊಕೊಟ್ಟೂರ ವಿರುದ್ಧವಾಗಿ ಕೋಡಿ ಇಮ್ರಾನ್ಗೆ ಸೇರುವಂತಹ ಚೆಂಡು 4 ಓಟ್ಗಳ ಅವಕಾಶಗಳು ಬರ್ತಾ ಇದೆ. ಬಹಳಷ್ಟು ಸುಂದರದ ಒಂದು ಎಸ ಕೂಡ ಮಾತನಾಡುವ ಒಂದು ಸೇರ್ಪಡೆ ಕೂಡ. ಕೊನೆಯ ಒಂದು ಎಸ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಓವರ್ನಾಲೆ. ಹೈ ಲೆಫ್ಟ್ ಶಾಟ್ ಕಾಣಬಲ್ಲ ಚೆಂಡು ಬಹಳ ಸಾಧ ಕ್ಯಾಚ್ ಅನ್ನ ಸಚಿನ್ ಕೋಟೇಶ್ವರ ಶಾಳಾಕ್ಷ ಕವರ್ಸಿ ಮಾಡಿ ಪಡ್ಕೊಂಡ್ರು. ಕೋಡಿ ಇಮ್ರಾನ್ ಔಟ್. ಹುದರಿಗಳ ಆಘಾತವನ್ನು ಕಂಡ ಒಂದು ತಂಡ 3 ವಿಕೆಟ್ಸ್ಗಳ ಆಘಾತದಲ್ಲಿ 22 ಓಟವನ್ನು ಮಾತ್ರ ದಾಖಲಿಸಿದ್ರು.
ಹೊಸ ಆಟಗಾರ ಯಶು ಆಗಣ ಪ್ರವೇಶವನ್ನು ಇವಾಗ ಮಾಡ್ತಾ ಇದ್ದಾನೆ ಕೂಡ. ಚಾಲ್ತಿಯನ್ನು ಕಂಡ 4 ಓವರ್ಗಳು ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. 12 ಚೆಂಡುಗಳು ಅದೆಷ್ಟು ಓಟುಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಸಮಾರೋಪಾದಿ ಫೈನಲ್ ಪಂದ್ಯಾಕೂಟಕ್ಕಾಗಿ ಕೂಡ ಉಳಾಲ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ 8 ಬಾರಿ ಈ ಒಂದು ಮೈದಾನದಲ್ಲಿ ದಾಖಲೆ ಪಂದ್ಯಾಟವನ್ನು ಕಂಡ ಒಂದು ಮೈದಾನ ಕೂಡ. ಕೆಲವೊಂದು ಸಂಸ್ಥೆಗಳು ಹಗಲ ಕ್ರಿಕೆಟ್ ಪಂದ್ಯಾಕೂಟವನ್ನು ಕೂಡ ಬಹಳಷ್ಟು ಯಶಸ್ವಿಯಾಗಿ ನಡೆಸಿದಂತ ಒಂದು ಮೈದಾನ ಕೂಡ. ರಾಜ್ಯದ ಜನಪ್ರಿಯ ಆಟಗಾರರು ಹೆಸರಾದ ಆಟಗಾರರು ಆಡಿದಂತ ಮೈದಾನ ಇವಾಗ ಮತ್ತೆ ಫೈನಲ್ ಪಂದ್ಯಾಟಕ್ಕೆ ಅಣಿಯಾಗ್ತಾ ಇದೆ. ನಗತವನ್ನ ಕಂಡ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ ಕೂಡ. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 1 ಓಟುಗಳ ಹೆಚ್ಚುವರಿಯ ಸೇರ್ಪಡೆ. ಗಣೇಶ ಎಸ್ಆರ್ಕೆ ಭಾಗದ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟುಗಳ ಅವಕಾಶಗಳು ಮತ್ತೆ ಲಭ್ಯವಾಗ್ತಾ ಇದೆ. ಈ ಒಂದು ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ. 5ನೇ ಓವರ್ ಮುಂದುವರಿಕೆಯೂ ಕೂಡ. ಯಾರ್ಕರ್ಲಂಡವರೆಗೆ ಬಾಸದ ಹೊಡೆತ ಕೂಡ 1 ಓಟುಗಳ ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಪ್ರತಿಶತ ರಕ್ಷಕ 1 ಓಟವನ್ನು ಮಾತ್ರ ದಾಖಲಿಸಿಕೊಂಡು ಆಡ್ತಾ ಇರ್ತಕ್ಕಂಥ ಸ್ಪೋರ್ಟ್ಸ್ ವಿನರ್ಸ್ ತೊಕೊಟ್ಟುಗಳ ತಂಡ ಮತ್ತೆ 24 ಕೊನೆ ಹಂತದ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ತಡ್ಡಿಮುಟ್ಟಿ ಓಟುಗಳು ಮತ್ತೆ ಅವಕಾಶ ಮಾಡಿಕೊಟ್ರು. ವಿಕಿ ಕ್ಷೇತ್ರಾಕ್ಷಣ ಲಾಗಾಫಲೆ ಮಾಡ್ತಾ ಇದ್ದಾರೆ. 1 ಓಟುಗಳು ಯಶು ಖಾತೆಗೆ ಬರ್ತಾ ಇದೆ. ತಳ ಮೊತ್ತ ಕೂಡ 25 ಓಟಗಳು 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಕೂಡ. 5ನೇ ಓವರ್ ಲಾಲೆ ಶಾಟ್ ದಾಖಲಿಸುವ ಪ್ರಯತ್ನವನ್ನ ಮಾಡಿದ್ರು. ಬಾಸದ ಕ್ಯಾಚ್ ಅನ್ನು ಕೂಡ ವಿಕಿ ಪಡ್ಕೊಂಡ್ರು. ವಿಕೆಟ್ಸ್ಗಳು ಉರುಳ್ತಾ ಇದ್ದಾವೆ. ಅಂಗಣಗಳು ಬಾವಿ ಶ್ರೇಯಸ್ ಔಟ್. 4ನೇ ಹೋದರೆ ಆಘಾತವನ್ನು ಕಂಡ ಒಂದು ತಂಡ 25 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ. ಹೊಸ ದಾಂಡಿಗೆ ಇವಾಗ ರಿಯಾಜ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ನಾಯಕ ಕೂಡ ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದ್ದಾವೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ತಡ್ಡುಬಿಟ್ಟು ಓಟುಗಳ 1 ಓಟುಗಳ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಕೊನೆಯ 1 ಚೆಂಡು ಕೂಡ ಗಣೇಶ್ ಅವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಚಾಲೆಂಜ್ ಪರವಾಗಿ ಆಡಬಲ್ಲಂತಹ ಸಾಮರ್ಥ್ಯದ ಜನಪ್ರಿಯ ಆಟಗಾರ ಕೂಡ ಗಣೇಶ. ಈ ಓವರ್ನ ಕೊನೆಯ ಚೆಂಡಿಗಾಗಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಮಾತ್ರದಲ್ಲಿ ಬಾರಿ ಬಾಸ್ ಆದ ರನ್ನಿಂಗ್ ಕ್ಯಾಚ್ ಅಕ್ಷಯ್ ಕೈ ಸೇರ್ತಾ ಇದೆ. ಈ ಬಾರಿ ಯಶು ಹೋದರಿಗಳ ಆಘಾತವನ್ನು ಇವಾಗ ಪಡ್ಕೊಂಡ್ರು. ತಂಡದ ಮೊತ್ತ ಕೂಡ 26 ಓಟಗಳು 5 ಹೋದರಿಗಳ ಆಘಾತದಲ್ಲಿ ಪದಾಟವನ್ನು ಆಡ್ತಾ ಇದೆ ಕೂಡ. ಮೊದಲ 5 ಓವರ್ಗಳು ಮುಕ್ತಾಯವಾಗ್ತಾ ಇದೆ. 30 ಚೆಂಡುಗಳ ಮುಕ್ತಾಯ 26 ಓಟಗಳು. ಹೊಸ ದಾಂಡಿಗರ ಸೇರ್ಪಡೆ ಕೂಡ. ಅಂಗನಗಳು ಭಾಗದಲ್ಲಿ ಸುದರ್ಶನ ಹೊಸ ಆಟಗಾರ ಸ್ಪೋರ್ಟ್ಸ್ ವಿನರ್ಸ್ ತೊಕೊಟ್ಟುಗಳ ಪರವಾಗಿ. ರಿಯಾಜ್ ಸಿಕ್ಸರ್ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ ಸಂದೀಪ್ ಅವರ ಮುಖಾಂತರವಾಗಿ 1,000 ರೂಪಾಯಿ ನಗದಿನ ಒಂದು ಘೋಷಣೆ ಆಗ್ತಾ ಇದೆ. ರಾಕೇಶ್ ಈ ಬಾರಿ ಹೆಸರುವಂತ ಚೆಂಡು ತಡ್ಡುಮುಡಿ ಓಟುಗಳ ಒಂದು ಸೇರ್ಪಡೆ ಕೂಡ ಅಂಕಿಅಂಶಗಳ ಪಾಟಿಗೆ ಬರ್ತಾ ಇದೆ. ತನ್ನ ಮೊತ್ತ ಕೂಡ 27. ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ನಾವು ಕೊನೆ ಓವರ್ ಚಾಲ್ತಿಯಲ್ಲಿ ಫೈನಲ್ ಪಂದ್ಯಾಟದ ಮುಂದುವರಿಕೆಯೂ ಕೂಡ.
ನಗತವನ್ನ ಕಂಡ ಚೆಂಡು ಸುದರ್ಶನ ಓಟವನ್ನು ದಾಖಲಿಸಿದ ಡಾಟ್ ಬಾಲ್ ಒಂದು ಸೇರ್ಪಡ ಕೊನೆ ಹಂತ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಕೂಡ 6ನೇ ಓವರ್ ಫಿಶರ್ಮ್ಯಾನ್ 11 ಮಲ್ಪೆಗಳ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ ಫೈನಲ್ ಹೋರಾಟಕ್ಕಾಗಿ ಸ್ಪೋರ್ಟ್ಸ್ ವಿನರ್ಸ್ ಸೋಕೋಟನ್ನು ಎದುರಿಸಿದ ಸ್ಲೋವರ್ ಮಾದರಿಯ ಚೆಂಡು ಸುದರ್ಶನ ಮತ್ತೆ ಓಟವನ್ನು ದಾಖಲಿಸಿದ 3 ಚೆಂಡುಗಳು ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ ಕೂಡ ನಾಲ್ಕನೇ ಬಾರಿ ಹೈಲ ಪ್ರೆಷರ್ ಕಾಣಬಲ್ಲ ಚೆಂಡು ಸಚಿನ್ ಕೋಟೇಶ್ವರ ಕ್ಯಾಚ್ ಅನ್ನು ಪಡ್ಕೊಂಡ್ರು ವಿಕೆಟ್ಸ್ಗಳು ಆಘಾತವನ್ನು ಮತ್ತೆ ಕಾಣ್ತಾ ಇದೆ ಕೂಡ ಸ್ಪೋರ್ಟ್ಸ್ ವಿನರ್ಸ್ ಸೋಕೋಟು ತರುವಾಯ ಹೊಸ ದಾಂಡಿಗಳ ಎಂಟ್ರಿ ಆಗ್ತಾ ಇದೆ ಕೂಡ ನಗತವನ್ನ ಕಂಡ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ ತನ್ನ ಮೊತ್ತ ಕೂಡ 1 ಓಟ್ಗಳ ಹೆಚ್ಚುವರಿ ಸೇರ್ಪಡೆ ಕೂಡ 28 ಓಟಗಳು ಈ ತನ್ನ ಮಧ್ಯೆ ಹೆಸರುವಂತಹ ಚೆಂಡು 1 ಓಟ್ಗಳ ಸೇರ್ಪಡೆ 2ನೇ ಓಟವನ್ನು ಕಾಣುವಂತ ಪ್ರಯತ್ನಗಳಿತ್ತು ಯಶಸ್ಸನ್ನ ಕೂಡ ಪಡ್ಕೊಂಡ್ರು 2 ಓಟ್ಗಳ ಅಂಕಿಅಂಶಗಳ ಪಾಠಕ್ಕೆ ಬರ್ತಾ ಇದೆ ತನ್ನ ಮತ್ತೆ 30 ಓಟ್ಗಳು ಕೊನೆ ಒಂದು ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ ಈ ತನ್ನ ಓಟ್ಗಳ ಅವಕಾಶವನ್ನು ಮತ್ತೆ ಮಾಡಿಕೊಡ್ತಾ ಇಲ್ಲ ಡಾಟ್ ಬಾಲ್ ಸೇರ್ಪಡೆ ಅಂಡ್ ಆಫ್ ಓವರ್ ನಂಬರ್ 6 36 ಚೆಂಡುಗಳ 6 ಓವರ್ಗಳ ಮೊದಲ ಸೆಕ್ಷನ್ ಅಲ್ಲಿ 30 ಓಟವನ್ನು ದಾಖಲಿಸಿದ್ರು ಸ್ಪೋರ್ಟ್ಸ್ ವಿನರ್ಸ್ ಸೋಕೋಟುಗಳ ತಂಡ 31ರ ಒಂದು ಟಾರ್ಗೆಟ್ಸ್ ಆಗಿ ಇವಾಗ ಅಗ್ರ ಪ್ರಶಸ್ತಿಯನ್ನು ಜಯಿಸುವ ಹಂತಕ್ಕಾಗಿ ಫಿಶರ್ಮ್ಯಾನ್ 11 ಮಲ್ಪೆ ಜಯಕ್ಕಾಗಿ ಕೂಡ 31ರ ಒಂದು ಟಾರ್ಗೆಟ್ ಸಂಖ್ಯೆ ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾ ನೋಡಬೇಕಾಗಿದೆ ಮಲ್ಪೆಯ ತಂಡ ಈ ಹಂತದ ಮಾತ್ರ ವೀಕ್ಷಕರನ್ನ ಬದಲಾವಣೆ ಮಾಡ್ತಾ ಇದ್ದಾವೆ ಹೊಸನ್ ಮಣಿಪುರ ದಿನದ ಮುಂದಿನ ಹಂತ ವಿದ್ಯಮಾನಕ್ಕಾಗಿ ಹಲೋ ಧನ್ಯವಾದಗಳು ಭಾನುಪ್ರಕಾಶ್ ರವರೇ ಸೌಹಾರ್ದ ಫ್ರೆಂಡ್ಸ್ ಉಳ್ಳಾಳಿ ರಾಷ್ಟ್ರೀಯ ಸಾಗ್ತಾ ಇರುವಂತಹ ಶಾಂತಿ ಪ್ರೀತಿ ಸಾಮರಸ್ಯಕ್ಕಾಗಿ ಕ್ರಿಕೆಟ್ ಎಂಬ ಧ್ಯೇಯವಾಕ್ಯದಲ್ಲಿ ಉಡುಪಿ ದಕ್ಷಿಣ ಭಾಗದ ಬಹುತೇಕ ಆಟಗಾರರನ್ನು ನೆಚ್ಚಿಕೊಂಡು 10 ತಂಡಗಳು ಭಾಗವಹಿಸಿತ್ತು ಇವಾಗ ಅಂತಿಮ ಹಂತಕ್ಕೆ ಬರ್ತಾ ಇದೆ ಫೈನಲ್ ಪಂದ್ಯ ಆರಂಭಿಕ ಹಂತ ಇನ್ನಿಂಗ್ಸ್ ಮುಕ್ತಾಯದಲ್ಲಿ 36 ಚೆಂಡುಗಳಲ್ಲಿ 30 ಓಟವನ್ನು ದಾಖಲಿಸಿದಂತ ತಂಡ ಸ್ಪೋರ್ಟ್ಸ್ ವಿನ್ನರ್ ಸೋಕೋಟು 31ರ ಒಂದು ಟಾರ್ಗೆಟ್ ಸಂಖ್ಯೆ ನೀಡ್ತಾ ಇದೆ ಕಡಲದಲ್ಲಿ ಮತ್ತೊಂದು ಬಲಿಷ್ಠ ತಂಡ ಫಿಶರ್ಮ್ಯಾನ್ 11 ಮಲ್ಪೆ 31 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಪ್ರೋತ್ಸಾಹಕರು ಈಗಾಗಲೇ ಈ ಒಂದು ಪಂದ್ಯಕೂಟಕ್ಕೆ ಬಂದು ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ತೆರಳಿದ್ದಾರೆ ಪ್ರಕಾಶ್ ಕುಪ್ಪಳ ಉಪಾಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಹಿಂದುಳಿದ ವರ್ಗ ವಿಭಾಗ ಹಾಗೂ ಯುವ ಉದ್ಯಮಗಳು ಬೆಂಗಳೂರು ಅದೇ ರೀತಿಯಾಗಿ
ಉಲಾಲ ಠಾಣಾ ನಿರೀಕ್ಷಕರು ಶ್ರೀಯುತ ಬಾಲಕೃಷ್ಣನವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ರಾಜೇಶ್ ಅವರು ವೇದಿಕೆ ಬನ್ನೆಂಬ ರಾಜೇಶ್ ಪುತ್ರನ್ ಅಧ್ಯಕ್ಷರು ಬ್ರದರ್ಸ್ ಯುವಕ ಮಂಡಲ ಮೊಗವೀರಪಟ್ನ ಉಲ್ಲಾಲ ಸರ್ ತಮ್ಮನ್ನ ಪ್ರಧಾನ ವೇದಿಕೆಗೆ ಆತ್ಮೀಯ ಆದರಣವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ ಸೌಹಾರ್ದ ಟ್ರೋಫಿಯ ಪರವಾಗಿ. ಮೊದಲ ಓವರ್ಗಾಗಿ ಸ್ಪೋರ್ಟ್ಸ್ ವಿನ್ನರ್ ತೊಕ್ಕೊಟ್ಟು ಶಮಾಜ್ ಬಲ್ಕಿ ಪರಿಚಯ ಮಾಡಿಕೊಡ್ತಾ ಇದೆ. ಸುಮಿತ್ ಮತ್ತು ವಿಕ್ಕಿ ಆರಂಭಿಕ ಅಂತ ಆಟಗಾರರು. ಶಮಾಜ್ ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಅದೇ ರೀತಿಯಾಗಿ ಶ್ರೀಯುತ ವರದರಾಜ್ ಬಂಗೇರ ಅಧ್ಯಕ್ಷರು ಮಾರುತಿ ಜನಸೇವಾ ಸಂಘ ಮೊಗವೀರಪಟ್ನ ಉಲ್ಲಾಲ ಸರ್ ತಮ್ಮನ್ನು ಕೂಡ ಮುಖ್ಯ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಅವಳಿ ಓಟಗಳ ಸೇರ್ಪಡೆಯಾಗ ಮಲ್ಪೆಯ ಖಾತೆ ಸೇರ್ತಾ ಇದೆ. ಬಹಳಷ್ಟು ತವರಿದ ಹೊಡೆತ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸಾದ ಸಿಕ್ಸರ್ ಬಾರಿ ಬಹಳಷ್ಟು ತವರಿದ ಹೊಡೆತವನ್ನ ಸುಮಿತ್ ದಾಖಲಿಸಿದ್ರು. ಮಲ್ಪೆಯ ಮತ್ತೆ ಇವಾಗ 8ಕ್ಕೆ ನೋ ಲಾಸ್. ಆ ಕಾರ್ಯಕ್ರಮದ ನಮ್ಮ ಮತ್ತೋರ್ವ ಅತಿಥಿಗಳಾಗಿರುವಂತವರು ಶ್ರೀಯುತ ಕಪಿಲ್ ಬಂಗೇರವರು ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಯಾರ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೂಡ ಈ ಒಂದು ಸಂವಾದ ಟ್ರೋಫಿ ವೇದಿಕೆ ಬಯಸ್ತಾ ಇದ್ದೀವಿ. ನೀವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ನಾಲ್ಕನೇ ಚೆಂಡು ಮತ್ತೆ ಬೀಸುವಂತಹ ಪ್ರಯತ್ನ ಬಾರಿ ಒಂದೋಟಗಳಿಗೆ ಅಷ್ಟು ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. ವಲ್ಕಿಯ ಸಮಾಜ್ ಮತ 5ನೇ ಚೆಂಡಿಗಾಗಿ ಸ್ಟ್ರೈಕ್ ಮಾಡಿದರೆ ವಿಕ್ಕಿ ಶಮಾಜ್ 5ನೇ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ನಾರ್ಮಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ತಂಡದ ಮೊತ್ತ 9ಕ್ಕೆ ನೋ ಲಾಸ್. ಫಿಶರ್ ಮ್ಯಾನ್ 11 ಮಲ್ಪೆಯ ಮೊತ್ತ. ಮೊದಲ ಅಂತಿಮ ಚೆಂಡಿಗಾಗಿ ಶಮಾಜ್ ಅಂತಿಮ ಚೆಂಡು ರನ್ ಅವಕಾಶವಿದೆ. ನೇರ ಗುರಿ ಸಾಕ್ತಾ ಇದೆ ಬಾರಿ ವಿಕ್ಕಿ ರನ್ ಔಟ್ಗೆ ಬಲಿ ಆಗ್ತಾ ಇದ್ದಾರೆ. ಮೊದಲ ಹೋದಾರಿ ಆಘಾತವನ್ನು ಕಾಣ್ತಾ ಇದೆ ಫಿಶರ್ ಮ್ಯಾನ್ 11 ಮಲ್ಪೆ. ಆರಂಭಿಕ ಹಂತದ ಪವರ್ ಪ್ಲೇನ್ 6 ಚೆಂಡುಗಳ ಮುಕ್ತಾಯದಲ್ಲಿ ಅಂಕಿಅಂಶ ಪಟ್ಟಿ 9ಕ್ಕೆ 1. ವಿಕ್ಕಿ ಬ್ಯಾಕ್ ಟು ಪೆವಿಲಿಯನ್. ಅವರ ತರುವಾಯ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ಆಟಗಾರ ಸೇರ್ಪಡೆ. ರಾಜ್ಯ ಟೆನ್ನಿಸ್ ಮತ್ತೋರ್ವ ಯುವ ಆಟಗಾರ ಸಚಿನ್ ಕೋಟೇಶ್ವರ 8ನ್ನು ಪಡ್ಕೊಳ್ತಾ ಇದೆ ಮಲ್ಪೆ ಪರವಾಗಿ.
ಆ ಕಾರ್ಯಕ್ರಮದ ನಮ್ಮ ಮತ್ತೊಂದು ಪ್ರೋತ್ಸಾಹಕರಾಗಿರುವಂತವರು ಅಧ್ಯಕ್ಷರು ಮಾರುತಿ ಜನಸೇವಾ ಸಂಘ ಅದರ ಮಗೂರಪಟ್ಟಣ ಇದರ ಕಪಿಲಸ್ ಬಂಗೇಲ್ ಅವರು ನಮ್ಮ ಕಾರ್ಯಕ್ರಮದ ವೀಕ್ಷಣಿದ್ದಾರೆ. ವೇದಿಕೆ ಬರ್ತಾ ಇದೆ. ಅವ್ರಿಗೆ ಆತ್ಮೀಯ ಸ್ವಾಗತವನ್ನು ಕೂಡ ಸಂವಾದ ಟ್ರೋಫಿಯ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಾತಾಡಲಾಡುತ್ತಿದ್ದಾರೆ. ಆಘಾತವನ್ನು ಕಾಣ್ತಾ ಇದೆ. ಸುಮಿತ್ ಬ್ಯಾಕ್ ಟು ಪೆವಿಲಿಯನ್. ಅವರ ಸ್ಥಿರವಾದ ಸ್ಥಾನ ತುಂಬಲು ಮಾತಾಡುವ ಸಾಧ್ಯ. ಚಾಲೆಂಜ್ ಗಣೇಶ. ಚಾಲೆಂಜ್ ಕುಂದಾಪುರ ಪರವಾಗಿ ಆಡಬಲ್ಲಂತ ಆಟಗಾರ ಇವಾಗ ಎಂಟರನ್ನು ಪಲ್ಕೊಳ್ತಾ ಇದ್ದಾರೆ. ಒಂದೆಡೆ ಸಚಿನ್ ಕೋಟೇಶ್ವರ, ಇನ್ನೊಂದೆಡೆಯಲ್ಲಿ ಚಾಲೆಂಜ್ ಗಣೇಶ. ರಾಜ್ಯ ಟೆನ್ನಿಸ್ ಬಾಲ್ ವಿಸ್ಫೋಟಕ ಆಟಗಾರರು. ಸುದರ್ಶನ್ ಎರಡನೇ ಚೆಂಡಿಗಾಗಿ ಸಚಿನ್ ಗೆಸ್ತಂತ ಚೆಂಡು ಒಂದೊಂದು ಪೂರೈಕೆ ಮಾಡಿಕೊಂಡ್ರು. ತಂಡದ ಮತ್ತೆ ಇವಾಗ 10ಕ್ಕೆ ತಲುಪ್ತಾ ಇದೆ. 31ರ ಚೇಸಿಂಗ್ ಸಂಖ್ಯೆ ತಂಡದ ಮತ್ತೆ ಇವಾಗ 10ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 21 ಓಟಗಳು ಬರಬೇಕಾದ ಸದ್ಯದ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ. ಫಿಶರ್ಮನ್ 11 ಮಲ್ಪೆ ಜಯಕ್ಕಾಗಿ. ಚೆಂಡಿವಾರಿ ಕೆಳಗಾಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಂತಿಮ ಚಾಲೆಂಜ್ ಗಣೇಶ ಮತ್ತೆ ಶತರಕ್ಷಣೆ ಕೈ ಕೊಡ್ತಾರೆ. 3 ಪೂರೈಕೆಯನ್ನು ಮಾಡಿಕೊಂಡು 4ನೇ ಪ್ರಯತ್ನ ಬಾರಿ 4ನೇ ಓಟ ಕೂಡ ಅತಿ ಯಶಸ್ವಿಯಾಗಿ ಪೂರೈಕೆಯನ್ನು ಮಾಡಿಕೊಂಡ್ರು ಚಾಲೆಂಜ್ ಗಣೇಶ. ತಂಡದ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಸುದರ್ಶನ್ ಚಾಲ್ತಿಯ 4ನೇ ಚೆಂಡಿಗಾಗಿ. ಸುದರ್ಶನ್ ಟು ಚಾಲೆಂಜ್ ಗಣೇಶ. ಬೌಲರ್ಸ್ ಬ್ಯಾಟರ್ ಆಟವನ್ನು ಆಡಿದ್ರು. ಸನ್ಮುಖಾಂತರವಾಗಿ ಬೇರೋಸಿನ ಬೌಂಡ್ರಿ ಬಹಳ ಸುತ್ತಮುತ್ತ ಹೊಡೆದವನ ಚಾಲೆಂಜ್ ಗಣೇಶ ದಾಖಲಿಸಿದ್ರು. ತಂಡದ ಮಧ್ಯವಾಗ 18ಕ್ಕೆ ತಲುಪ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ ಉಲ್ಲಾಲ UCBಯ ಅಧ್ಯಕ್ಷರಾಗಿರುವಂತಹ ಖಲೀಲ್ ಇಬ್ರಾಹಿಂ ಅವರು. ಸರ್, ತಮ್ಮನ್ನ ಮುಖ್ಯ ವೇದಿಕೆಗೆ ಆತ್ಮೀಯ ಆದರಣವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪವರ್ ಪ್ಲೇ ಹಂತದ ಅಂತಿಮ ಚೆಂಡು ಇಮ್ರಾನ್ ಶತರಕ್ಷಣೆ ನಡೆಸಿದ್ರು. ಕೇವಲ 1 ಓಟಗಳಿಗೆ ಎಷ್ಟು ಅವಕಾಶಗಳು ಬರ್ತಾ ಇದೆ. 1 ಓಟದ ಪೂರೈಕೆಯನ್ನು ಗಣೇಶ ದಾಖಲಿಸಿದ್ರು. ಆರಂಭಿಕ ಹಂತದ ಪವರ್ ಪ್ಲೇ ಮುಕ್ತಾಯ. ಅಂಕಿಅಂಶ ಪಟ್ಟಿ 19ಕ್ಕೆ 2. ಅಂತಿಮ 24 ಚೆಂಡು ಮಲ್ಪೆಯ ಜಯಕ್ಕಾಗಿ 12ರ ಅವಶ್ಯಕತೆ. ಮೂರನೇ ಓವರ್ಗಾಗಿ ಚಿಂಟೋಣ ಬಳಸ್ತಾ ಇದೆ. ಸ್ಪೋರ್ಟ್ಸ್ ವಿನ್ನರ್ ತೊಕ್ಕೋಟು. ಚಿಂಟು ಮೊದಲ ಚೆಂಡು ಬಾರಿಸಿದ ಹೊಡೆದವನ್ನು ದಾಖಲಿಸಿದರು. ತಂಡದ ಮತ್ತೆ ಇವಾಗ 20ಕ್ಕೆ ತಲುಪ್ತಾ ಇದೆ. ಫಿಶರ್ಮನ್ 11 ಮಲ್ಪೆಯ ಮೊತ್ತ. ಕಳೆದ ಪಂದ್ಯ ಕೈ ಜಾರಿದಂತ ಪಂದ್ಯವನ್ನು ಉಳಿಸಿಕೊಟ್ಟದ ಚಿಂಟಿ ಇವಾಗ ಸರ್ ಗಾದಿಯಲ್ಲಿ. 2ನೇ ಚೆಂಡು ಸಚಿನ್ ಗೋಟೆಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ತಂಡದ ಮತ್ತೆ 20 ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ.
ಚಿಂಟು ಎಸ್ ಅಂತ ಚೆಂಡು ಬಾರಿ ಒಂದೋಟದ ಪೂರೈಕೆಯನ್ನು ಸಚಿನ್ ಮಾಡಿಕೊಂಡ್ರು. ತಳ ಮತ್ತೆ 21ಕ್ಕೆ ತಲುಪ್ತಾ ಇದೆ. ಗಣೇಶ ಗೆಸ್ ಅಂತ ಚೆಂಡು ಸುತ್ತಮುತ್ತ ಕಟ್ಸಾಡನ್ನ ದಾಖಲಿಸಿದ್ರು. ಮೊದಲ ಪ್ರಯತ್ನ ಅವಲೇರದ ಪ್ರಯತ್ನ ಬಾರಿ ಕ್ಷೇತ್ರ ರಕ್ಷಣೆ ಮುಂಚಿತವಾಗಿ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 23ಕ್ಕೆ ತಲುಪ್ತಾ ಇದೆ. 23 ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ 2 ಚೆಂಡು ಬಾಕಿ ಇದೆ 3ನೇ ಓವರ್ ಸಮಾಪ್ತಿಗಾಗಿ. ಚೆಂಡು ಎಸೆದ ಚೆಂಡು ಕೆಲಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಂತಿಮ ಹಂತದಲ್ಲಿ ಅವಳಿ ಹೊಡೆದ ಪೂರೈಕೆ ಮತ್ತೆ ಮಾಡಿಕೊಂಡ್ರು. ಚಾಲೆಂಜ್ ಗಣೇಶ. ತಳ ಮತ್ತೆ 25. ಜಯಕ್ಕಾಗಿ 6 ಓಟಗಳು ಬರಬೇಕಾಗಿದೆ. ಬೌಲರ್ಸ್ ಬ್ಯಾಟರ್ ಆಟವನ್ನು ಆಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಾಳ್ವಕಾತ್ರವಾಗಿ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳಲ್ಲಿ ತಂಡದ ಮೊತ್ತ 25ಕ್ಕೆ 2. ಇನ್ನೂ ಕೂಡ 18 ಚೆಂಡುಗಳು ಬಾಕಿ ಇದೆ. ಜಯಕ್ಕಾಗಿ 6 ಓಟದ ಅವಶ್ಯಕತೆ. ನಾಲ್ಕನೇ ಓವರ್ಗಾಗಿ ಮತ್ತೆ ಶಮಾಸ್ ಪರಿಚಯ ಮಾಡಿಕೊಡ್ತಾ ಇದೆ. ಶಮಾಸ್ ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ಳುತ್ತಾ ಇದೆ. ಶಮಾಸ್ 2ನೇ ಚೆಂಡು ಕೆಲ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸೀಮಾ ರೇಖಾಂಚಲ 6 ಅನ್ನು ಅದಾಯಿಸಿದ್ರು. ಒಂದೋಡ ಪೂರೈಕೆಯನ್ನು ಸಚಿನ್ ಮಾಡಿಕೊಂಡ್ರು. ತಂಡದ ಮೊತ್ತ 26, 26. ಮತ್ತೆ ಸ್ಟ್ರೈಕ್ ರೇಟ್ ಪ್ರಯತ್ನವನ್ನು ನಡೆಸಿದ್ರು. ಒಂದೋಡ ಹೆಚ್ಚುವರಿ. ತಳ ಮೊತ್ತ 27. ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. ಸಚಿನ್ ಗೆಸಂತ ಚೆಂಡು ತರ್ವಕಾತ್ರವಾಗಿ ಸೀಮಾನಕ್ಕೆ ಹೊರಭಾಗವನ್ನು ಕ್ರಮಿಸಾದ 6 ಬಾರಿ. ತರ್ವಕಾತ್ರವಾಗಿ ಸೌಹಾರ್ದ ಫ್ರೆಂಡ್ಸ್ ಉಲ್ಲಾಲ ಸೌಹಾರ್ದ ಪ್ರೀಮಿಯರ್ ಲೀಗ್ನ ಅಗ್ರ ಪ್ರದರ್ಶನ ಜಯಿಸ್ತಾ ಇದೆ. ಫಿಶರ್ಮ್ಯಾನ್ 11 ಮಲ್ಪೆಯ ತಂಡ ಪದ ಕೂಡ ರನಸ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ರಿಯಾಜ್ ಭಾಯ್ ಅವರ ನೇತೃತ್ವದ ಸ್ಪೋರ್ಟ್ಸ್ ವಿನ್ನರ್ ತೊಕ್ಕೊಟ್ಟು 2 ತಂಡಕ್ಕೂ ಕೂಡ ಕೃತ